ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬ್ಯಾಂಬೂ ಶೂಟ್ಸ್ ಅಥವಾ ಎಳೆಯ ಬಿದಿರು ಕಳಲೆಯಿಂದ ಮಾಡಬಹುದಾದಂತಹ ಗಶಿ ಅಥವಾ ಗ್ರೇವಿಯ ರೆಸಿಪಿಯನ್ನು ನೋಡೋಣ. ನಾನಿದನ್ನು ಮಲೆನಾಡಿನ ಕಡೆಯಿಂದ ತರಿಸಿದ್ದೆ. ಮಳೆಗಾಲದಲ್ಲಿ ಸಿಗುವಂಥದ್ದಿದು. ಇದನ್ನು ಅವರು ಕಟ್ ಮಾಡಿ ಹಾಕುವಾಗಲೇ ಮ್ಯಾರಿನೇಟ್ ಮಾಡಿರ್ತಾರೆ ಅಥವಾ ಉಪ್ಪು ನೀರಿನಲ್ಲಿ 3 ದಿನಗಳ ಕಾಲ ನೆನೆಸಿ ಇಟ್ಟಿರ್ತಾರೆ. ನೀವು ಇದನ್ನು ಉಪಯೋಗಿಸುವ ಮೊದಲು ಒಂದೆರಡು ಬಾರಿ ನೀರಿನಲ್ಲಿ ತೊಳೆದುಕೊಳ್ಳಿ. ಸರಿಯಾಗಿ ದೊಡ್ಡ ದೊಡ್ಡ ಪೀಸ್ಗಳಲ್ಲಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಉಪಯೋಗಿಸುವಂಥದ್ದು ಹಸಿ ಮಸಾಲೆಗಳನ್ನು ಯಾವುದೂ ಹುರಿಯೋ ಅವಶ್ಯಕತೆ ಇಲ್ಲ. ಕಾಯಿ ತುರಿ, ಹುಣಸೆಹಣ್ಣು, ಕೆಂಪು ಮೆಣಸು, ಜೀರಿಗೆ, ಲವಂಗ, ಕರಿಬೇವಿನ ಸೊಪ್ಪು, ಹಿಂಗು, ಅರಿಶಿಣ ಈ ಥರದ ಮಸಾಲೆಗಳನ್ನು ನೀವು ಹಸಿಯದಾಗಿ ತೆಂಗಿನ ತುರಿಯೊಟ್ಟಿಗೆ ರುಬ್ಬಿಕೊಳ್ಳಿ. ಮತ್ತು ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಇದು ತುಂಬ ರುಚಿಯಾಗಿರ್ತದೆ. ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಬಳಸಿದ್ದೇನೆ ಒಗ್ಗರಣೆಗೆ. ನೀವು ಯಾವುದನ್ನಾದರೂ ಬಳಸಬಹುದು. ಕರಿಬೇವು ಮತ್ತು ಕೆಂಪು ಮೆಣಸು ಮತ್ತು ಸಾಸಿವೆಯ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೇನೆ. ಇದರೊಟ್ಟಿಗೆ ನೀವು ಪೀಸ್ ಮಾಡಿಕೊಂಡಂತಹ ಕಳಲೆಗಳನ್ನು ಮತ್ತು ಹೆಸರು ಕಾಳನ್ನು, ಮೊಳಕೆ ಕಟ್ಟಿದ ಹೆಸರು ಕಾಳು ಒಳ್ಳೆಯದು ಇದಕ್ಕೆ. ಇಲ್ಲದಿದ್ದರೆ ಹೆಸರು ಬೇಳೆಯನ್ನು ಸಹ ಉಪಯೋಗಿಸಬಹುದು. ಸ್ವಲ್ಪ ನೀರಿನೊಟ್ಟಿಗೆ ಬೇಯಿಸಿಕೊಳ್ಳಿ. ಉಪ್ಪನ್ನು ಮಾತ್ರ ನೋಡಿ ಹಾಕಿ, ಯಾಕೆಂದರೆ ಇದು ಸಾಲ್ಟೆಡ್. ಮ್ಯಾರಿನೇಷನ್ ಮಾಡುವಾಗ ಸಾಲ್ಟಲ್ಲೇ ನೆನೆಸಿಟ್ಟಿರ್ತಾರೆ ಇದನ್ನು. ಅದಕ್ಕೋಸ್ಕರ ತಿಂಗಳುಗಟ್ಟಲೆ ನೀವು ಇದನ್ನು ನೀರನ್ನು ಬದಲಾಯಿಸ್ತಾ ಇದ್ದರೆ ತಿಂಗಳುಗಟ್ಟಲೆ ನೀವು ಇದನ್ನು ಮಣ್ಣಿನ ಮಡಿಕೆಯಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಯಾವುದನ್ನು? ಕಳಲೆಯನ್ನು. ಬೇಕಾದಾಗ ರೆಸಿಪಿಗಳಲ್ಲಿ ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು. ಅದಕ್ಕೆ ಅದರದ್ದೇ ಆದ ಒಂದು ಪಂಜೆಂಟ್ ಸ್ಮೆಲ್ ಬರ್ತದೆ, ಓಡರ್ ಇದೆ. ಮತ್ತು ಅದು ಸ್ವಲ್ಪ ಬೆಂದ ಮೇಲೆ ರುಬ್ಬಿದ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಳ್ಳೆಯ ಎರೋಮ ಬರೋವರೆಗೂ ಕುದಿಸಿ. ಆಗ ಬಿಸಿ ಬಿಸಿಯಾದ ಕಳಲೆಯ ಗಶಿ ರೆಡಿ ಆಗ್ತದೆ. ಇದು ಬಿಸಿಯ ಅನ್ನದೊಟ್ಟಿಗೆ ಅಥವಾ ರೊಟ್ಟಿಯೊಟ್ಟಿಗೆ ಸಹ ತಿನ್ನಬಹುದು. ನಮ್ಮ ಚಾನೆಲನ್ನು ವೀಕ್ಷಿಸೋದಕ್ಕೆ ಧನ್ಯವಾದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಸೀಸನಲ್ ಫುಡ್ ಆಗಿರೋದ್ರಿಂದ ಮಳೆಗಾಲದ ಟೈಮ್ನಲ್ಲಿ ಎಲ್ಲ ಕಡೆ ಸಾಧಾರಣ ಸಿಗ್ತದೆ. ನಾನಿದನ್ನು ಮಲೆನಾಡಿನ ಊರಿಂದ ತರಿಸಿದ್ದೆ. ಧನ್ಯವಾದ ನಮ್ಮ ಚಾನೆಲನ್ನು ವೀಕ್ಷಿಸಿದ್ದಕ್ಕಾಗಿ.